ಪ್ರತಿ ತಿಂಗಳ 2ನೇ ಮತ್ತು 4ನೇ ಶನಿವಾರದ ರಜೆಗಳು ರದ್ದಾಗಿದೆ. ರಜೆಯನ್ನ ರದ್ದುಗೊಳಿಸಿ ಸುಪ್ರೀಂ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ರಾಷ್ಟ್ರಪತಿ ಅನುಮತಿಯನ್ನ ಪಡೆದುಕೊಂಡು ಈ ಒಂದು ಆದೇಶವನ್ನ ನೀಡಿದೆ ಸುಪ್ರೀಂ ಕೋರ್ಟ್. ಪ್ರತಿ ತಿಂಗಳ 2ನೇ ಮತ್ತು 4ನೇ ಶನಿವಾರದ ರಜೆಗಳು ರದ್ದಾಗಿದೆ. ನೋಡಿ, ಬಹಳ ಆನಂದದಲ್ಲಿರ್ತಾರಪ್ಪ ಈ ಸರ್ಕಾರಿ ನೌಕರರಂತೂ. ಬಹಳ ರಜೆಗಳು ಏನ್ ಕಮ್ಮಿ ಇರುತ್ತೆ ಅವ್ರಿಗೆ. ಅಬ್ಬಬ್ಬ, ಎಷ್ಟು ರಜೆಗಳು! ಈ ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡೋರ್ಗಿಂತಲೂ ಕೂಡ ಬಹಳಷ್ಟು ಸುಖ ವಿಲಾಸಿಗಳಾಗಿರ್ತಾರ ಅವರಂತೂ. 2ನೇ ರಜಾ, 4ನೇ ರಜಾ ಪ್ರತಿ ತಿಂಗಳ. ನೋಡಿ, ಶನಿವಾರ, ಸೆಕೆಂಡ್ ಸಾಟರ್ಡೆ, 4th ಸಾಟರ್ಡೆ ಅಂತ ಹೇಳಿ ಸಖತ್ ರಜೆಗಳಿತ್ತು ಅವ್ರಿಗೆ. ಭಾರತದ ಕೇಂದ್ರ ಸರ್ಕಾರವು ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಪ್ರತಿ ತಿಂಗಳ 2ನೇ ಮತ್ತು 4ನೇ ಶನಿವಾರದ ರಜೆಗಳನ್ನ ರದ್ದುಗೊಳಿಸಿರುವಂತಹ ಐತಿಹಾಸಿಕ ತೀರ್ಮಾನವನ್ನ ನೋಡಿ ಸುಪ್ರೀಂ ಕೋರ್ಟ್ ತೆಗೆದುಕೊಂಡಿದೆ. ಈ ಒಂದು ಆದೇಶವು ಜೂನ್ 14, 2025 2ನೇ ಶನಿವಾರದಿಂದಲೇ ಅನ್ವಯ ಆಗಲಿದೆ. ಈಗಿಲ್ಲ, ಈಗ ಸ್ಯಾಟರ್ಡೆ ರಜೆ ಎಲ್ಲ ಬರ್ತಿತ್ತಲ್ಲ, ಈಗಿಲ್ಲ, ಇನ್ ಮುಂದೆ ಇಲ್ಲ. ಜುಲೈ 14ನೇ ತಾರೀಕು 2025 ಪೂರ್ಣ ಪ್ರಮಾಣದಲ್ಲಿ ಜಾರಿಗೆ ಈಗ ಆಲ್ರೆಡಿ ಬಂದಿದೆ. ಈ ನಿರ್ಧಾರವನ್ನ ಸುಪ್ರೀಂ ಕೋರ್ಟ್ನ ಆದೇಶದ ಆಧಾರದ ಮೇಲೆ ರಾಷ್ಟ್ರಪತಿಗಳ ಅನುಮತಿಯೊಂದಿಗೆ ಜಾರಿಗೊಳಿಸಲಾಗಿದೆ. ಸಂವಿಧಾನದ 145ನೇ ವಿಧಿಯ ಅಡಿಯಲ್ಲಿ ನೀಡಲಾದಂತಹ ಅಧಿಕಾರವನ್ನ ಚಲಾಯಿಸಿ 2013 ಆದೇಶದ ಕ್ಲಾಸ್ 2 ನಿಯಮಗಳನ್ನ ತಿದ್ದುಪಡಿ ಮಾಡಲಾಗಿದೆ. ಈ ಆದೇಶದ ಪ್ರಕಾರವಾಗಿ ಸರ್ಕಾರಿ ಉದ್ಯೋಗಿಗಳಿಗೆ ಇನ್ನು ಮುಂದೆ ದಶಕಗಳಿಂದಲೂ ಕೂಡ ಆನಂದಿಸ್ತಾ ಇದ್ದಂತಹ 2ನೇ ಮತ್ತು 4ನೇ ಶನಿವಾರದ ರಜೆಗಳು ರದ್ದಾಗಲಿದೆ. ಸುಪ್ರೀಂ ಕೋರ್ಟ್ನ ಈ ಒಂದು ಆದೇಶವು ಕೇಂದ್ರ ಸರ್ಕಾರದ ಕಾರ್ಯಾಚರಣೆಯನ್ನ ಸುಗಮಗೊಳಿಸುವಂತಹ ಉದ್ದೇಶವನ್ನ ಕೂಡ ಹೇಳಿದೆ. ಈ ಸಂದರ್ಭದಲ್ಲಿ ರಾಜ್ಯಪತ್ರದಲ್ಲಿ ಈ ಒಂದು ಆದೇಶವನ್ನ ಕೂಡ ಅಧಿಕೃತವಾಗಿ ಪ್ರಕಟಿಸಲಾಗಿದೆ. ಇನ್ನು ಮುಂದೆ ರಜೆ ಇರೋದಿಲ್ಲ, ಈಗಾಗಲೇ ಅನ್ವಯ ಆಗ್ತಾ ಇದೆ ಅದು. ಸೊ ಸಂವಿಧಾನದ 145ನೇ ವಿಧಿಯು ಸುಪ್ರೀಂ ಕೋರ್ಟ್ಗೆ ತನ್ನ ಕಾರ್ಯನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ನಿಯಮಗಳನ್ನ ರೂಪಿಸಲು ಅಧಿಕಾರವನ್ನ ಕೂಡ ಕೊಟ್ಟಿದೆ. ಈ ಅಧಿಕಾರವನ್ನ ಚಲಾಯಿಸಿ 2013 ಆದೇಶದ ಕ್ಲಾಸ್ 2 ನಿಯಮಗಳನ್ನ ಅಂದ್ರೆ 1, 2 ಮತ್ತು 3ನೇ ತಿದ್ದುಪಡಿಗಳನ್ನ ಮಾಡಲಾಗಿದೆ. ಈ ತಿದ್ದುಪಡಿಗೆ ಈಗಾಗಲೇ ರಾಷ್ಟ್ರಪತಿಗಳ ಅನುಮತಿಯನ್ನ ಕೂಡ ಪಡೆದುಕೊಳ್ಳಲಾಗಿದೆ. ಈ ಆದೇಶವು ಸರ್ಕಾರಿ ಕಚೇರಿಗಳ ಕಾರ್ಯದಿನಗಳನ್ನ ಹೆಚ್ಚಿಸುವಂತಹ ಗುರಿಯನ್ನ ಕೂಡ ಹೊಂದಿದೆ. ಕಾರ್ಯದಿನಗಳನ್ನ ಹೆಚ್ಚಿಸಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ 2ನೇ ಜೊತೆಗೆ 4ನೇ ಶನಿವಾರದ ರಜೆಗಳನ್ನ ಕೂಡ ಈಗಾಗಲೇ ರದ್ದು ಮಾಡಲಾಗಿದೆ. ಈ ಆದೇಶವು ಸರ್ಕಾರಿ ಉದ್ಯೋಗಿಗಳಿಗೆ ಆಘಾತಕಾರಿಯಾಗಿದೆ. ಉದ್ಯೋಗಿಗಳಿಗೆ ಆಘಾತ ಇದು, ಹೌದಲ್ವಾ? ಎಷ್ಟು ರಜೆ ತಗೊಂಡು ಸ್ಯಾಟರ್ಡೆ ರಜಾ ಮತ್ತೆ ಸಂಡೇ ರಜಾ, ಎಷ್ಟು ಆರಾಮಾಗಿರ್ತಾರಪ್ಪ ಈ ಸರ್ಕಾರಿ ನೌಕರರು. ಅದಕ್ಕೆ ಹೇಳೋದು, ಸರ್ಕಾರಿ ಕೆಲಸದಲ್ಲಿರೋರ್ನೇ ಯಾಕೆ ಮದುವೆ ಆಗ್ಬೇಕು ಹೆಣ್ಮಕ್ಳು ಅಂತ ಆಸೆ ಪಡ್ತಾರೆ, ಅಥವಾ ಸರ್ಕಾರಿ ನೌಕರಿ ಸಿಗಬೇಕು ಅಂತ ಗಂಡು ಮಕ್ಕಳು ಯಾಕೆ ಆಸೆ ಪಡ್ತಾರೆ. ಸ್ಯಾಲ್ರಿ ಇರಬಹುದು ಅಥವಾ ಈ ರೀತಿ ರಜೆಗಳಿರಬಹುದು, ಎಷ್ಟು ಆನಂದದಿಂದ ವಿಲಾಸದಿಂದ ಇರಬಹುದು. ಓಕೆ, ವರ್ಕ್ ಟೆನ್ಷನ್ ಇದ್ದೇ ಇರುತ್ತೆ, ಅದು ಎಲ್ಲಿಲ್ಲ, ಖಾಸಗಿಯಲ್ಲಿ ಇಲ್ಲಿಲ್ವಾ ವರ್ಕ್ ಟೆನ್ಷನ್? ಇಲ್ವಾ, ಅಲ್ಲೂ ಇದ್ದಿದ್ದೆ. ಹಂಗ್ ಕಂಪೇರ್ ಮಾಡಿದ್ರೆ ಖಾಸಗಿಗಿಂತ ಫುಲ್ ರೆಸ್ಟ್ ಜಾಸ್ತಿ ಎಲ್ಲಿ ಅಂತಂದ್ರೆ ಎಸ್, ಅದು ಗವರ್ನಮೆಂಟ್ ಕೆಲಸದಲ್ಲೇ. ಸೊ ಇನ್ನು ಮುಂದೆ ಪಾಪ ಆ ಖುಷಿ ಇರ್ತಾ ಇತ್ತಲ್ಲ, 2ನೇ ರಜೆ 4ನೇ ವಾರದ ರಜೆ ಅಂತ ಹೇಳಿ, ಅವೆಲ್ಲ ಇಲ್ವೇ ಇಲ್ಲ. ಒಂದ್ ರೀತಿಯಾಗಿ ಅವ್ರಿಗೂ ಕೂಡ ಆಘಾತ ಆಗಿದೆ. ಅಯ್ಯೋ ಹಿಂಗ ಮಾಡಬಾರ್ದಾಗಿತ್ತು ಅಂತಾನೂ ಕೂಡ ಅನ್ಸಿರಬಹುದು. ದಶಕಗಳಿಂದಲೂ ಕೂಡ 2ನೇ ಮತ್ತು 4ನೇ ಶನಿವಾರದ ರಜೆಗಳು ಉದ್ಯೋಗಿಗಳ ಕೆಲಸ ಜೀವನ ಸಮತೋಲನದ ಒಂದು ಪ್ರಮುಖ ಭಾಗನೇ ಆಗಿಬಿಟ್ಟಿತ್ತು. ಅದು ಕಾಯ್ತಾ ಇರೋರು ಯಾವಾಗ್ಲ 2ನೇ ಶನಿವಾರ ಬಂತು, ಟ್ರಿಪ್ ಹೋಗೋದು ಅಥವಾ ಫ್ಯಾಮಿಲಿ ಮೀಟ್ ಮಾಡೋದು, ಹೀಗೆ ಬಹಳಷ್ಟು ಅವರು ಲೆಕ್ಕಾಚಾರಗಳನ್ನ ಹಾಕೊಳ್ತಾ ಇದ್ರು. ಬಟ್ ಈಗ ಲೆಕ್ಕಾಚಾರ ಏನಿಲ್ಲ ಅದರ. ಈ ರಜೆಗಳ ರದ್ದತಿಯಿಂದಾಗಿ ಕೆಲವು ಉದ್ಯೋಗಿಗಳು ತಮ್ಮ ಕುಟುಂಬದೊಂದಿಗೆ ಕಳೆಯುವಂತಹ ಸಮಯ ಕೂಡ ಇನ್ ಮುಂದೆ ಕಡಿಮೆ ಕೂಡ ಆಗಲಿದೆ.